ಒಂದು ಊರಾಗ ರೀ ಅರ್ಜುನ ಎಂಬ ವ್ಯಕ್ತಿ ಇರ್ತಾನೆ ರೀ. ಅವ್ರ ಮನ್ಯಾಗ ಭಾಳ ಕಡು ಬಿಡ್ತಾನೆ, ಭಾಳ ಕಡು ಬಿಡ್ತಾನೆ. ಅವ್ನಿಗೆ ಆಸೆ ಇರ್ತದಂತ್ರಿ, ದೊಡ್ಡ ವ್ಯಕ್ತಿ ಆಗಬೇಕು, ಹಣ ಗಳಿಸ್ಬೇಕು ಜೀವನದಾಗ, ಹಿಂಗೆ ಕುಂತ್ರೆ ಆಗಂಗಿಲ್ಲ, ನಮ್ಮ ಮನೆತನ ಭಾಳ ಮುಂದಕ್ಕೆ ಹೋಗಬೇಕು ಅಂತೇಳಿ ಆಸೆ ಇರ್ತದಂತ್ರಿ. ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅನ್ಕೋತ ಕುಂತು ಬಿಡ್ತಾನಂತ್ರಿ. ಅವ್ನ ಸ್ನೇಹಿತರು ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರಂತ, ದೊಡ್ಡ ದೊಡ್ಡ ಪದವಿ ತೊಗೋತಾರಂತ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಂತ, ಒಂದು ಒಳ್ಳೆ ಲೆವೆಲ್ನಾಗ ಇರ್ತಾರಂತ. ಅವಾಗ ಅರ್ಜುನನ ತಂದೆ ಬಂದು ಕೇಳ್ತಾನಂತ, ಅಲ್ಲಪ್ಪ ನಿನಗೆ ಏನು ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಸೋಲ್ತೀನೂ ಭಯ ಆಯಿತು, ಏನು ಸೋಮಾರಿತನ ಆಯಿತು ಅಂತೇಳಿ. ಅವಾಗ ಅರ್ಜುನಿಗೆ ಅನ್ನಿಸ್ತದಂತ, ಹೌದಲ್ಲಪ್ಪ ನಾನು ಹಿಂಗೆ ಕುಂತ್ಬಿಟ್ಟು ನನ್ನ ಸುಖದಿಂದ ಹೊರಗೆ ಬರೋಕ್ಕೆ ಆಗಾಕತ್ತಿಲ್ಲಲ್ಲ ಅಂತ. ಅವತ್ತಲಿಂತ ಅವ ಡೈಲಿ ಒಂದೊಂದು ಬುಕ್ಕ ಓದೋಕ್ಕೆ ಸ್ಟಾರ್ಟ್ ಮಾಡೋದಂತ್ರಿ, ಅದು ಇದು ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ದಂತ್ರಿ. ಯಾವುದೇ ಕೆಲಸ, ಸಣ್ಣ ಪುಟ್ಟ ನ್ಯೂಸ್ ಪೇಪರ್ ಹಾಕೋದು, ಹಾಲು ಹಾಕೋದು, ತನಗೆ ಯಾವ ಕೆಲಸ ಸಿಗ್ತದೆ ಅದನ್ನೆಲ್ಲ ಕೆಲಸ ಮಾಡ್ಕೋತ ಹೊಂಟನಂತ್ರಿ. ₹100 ದುಡಿಯೋ ₹1000, ₹10,000 ತನಕ ದುಡಿಯಾತ್ನತ್ರಿ. 1 ವರ್ಷ ಆದಮೇಲೆ ಅವ್ನಿಗೆ ಒಳ್ಳೆ ಕಡೆ ಕೆಲಸ ಸಿಕ್ತತ್ರಿ. ಒಳ್ಳೆ ಕಡೆ ಕೆಲಸ, ಸಂಬಳ ಸಿಕ್ಕು ಒಂದು ಒಳ್ಳೆ ಲೆವೆಲಿಗೆ ಹೋದಂತ. ಅವಾಗ ಅವನಿಗೆ ಅನಿಸ್ತತ್ರ, ಜೀವನದಾಗ ಒಮ್ಮೆ ಮ್ಯಾಲೆ ಬರ್ಬೇಕಂದ್ರೆ ಆಗಂಗಿಲ್ಲ, ಸಣ್ಣ ಸಣ್ಣ ಸ್ಟೆಪ್ ತೊಗೊಂಡೆ ಮ್ಯಾಲೆ ಬರ್ಬೇಕಂತ. ನಿಮಗೂ ಹಾಗೆ ಅನಿಸ್ತದೆ ಅಂದರೆ, ಒಂದು ಜೀವನದಾಗ ಒಂದು ದೊಡ್ಡ ಜಿಗಿತ ಸಿಕ್ಬಿಡ್ಬೇಕು, ಒಮ್ಮೆ ದೊಡ್ಡ ಸಕ್ಸಸ್ ಸಿಕ್ಬಿಡ್ಬೇಕಂದ್ರೆ ಆಗಂಗಿಲ್ಲ ರೀ. ಮೊದಲು ಒಂದು ಹೆಜ್ಜೆ ಇಟ್ಕೊಂಡ್ರೆ 1 ವರ್ಷ 2 ವರ್ಷ ತೊಗೊಂಡ್ಮೇಲೆ ಒಂದು ದೊಡ್ಡ ಸಕ್ಸಸ್ ಸಿಗೋಕ್ಕೆ ಸಾಧ್ಯ ಲೈಫ್ನಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೀ. ಥ್ಯಾಂಕ್ ಯು.